ನೀವಿಬ್ರು ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀನು ನನ್ನ ಕಣ್ ತರಿಸ್ಬಿಟ್ರಿ. ನಮ್ಮಪ್ಪ ಹೇಳಿದ್ರು ಅಂತ ನಾನು ಇಲ್ಲಿಗೆ ಬಂದೆ. ಮದುವೆ ಯಾವತ್ತಿದ್ರೂ ಹಿಂಸೆಯಿಂದ ಆಗಬಾರ್ದು, ಪ್ರೀತಿಯಿಂದ ಆಗಬೇಕು. ನಿಮ್ಮೆಲ್ಲರಿಗೂ ತೊಂದರೆ ಕೊಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಏನ್ರಿ ಯಜಮಾನ್ರೆ, ಎಲ್ಲ ಮಾಡ್ರೆ ಕ್ಲಿಯರ್ ಆಯ್ತಲ್ಲ. ಬಂದಿದ್ದಾರೆ, ಇಲ್ಲಿ ಹೋಗ್ತಾ ಇರ್ರಿ. ಏನೋ 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 ಸಖತ್ತಾಗಿ ಕಾಣ್ತಿದೆ ಕಣ. ನನ್ನ ಕಣ್ಣಲ್ಲೇ ನಂಬಕ್ಕಾಗ್ತಿಲ್ಲ. ಈ ಮದುವೆ ಕಳೆ ಅಂತಾರಲ್ಲ, ಅದು ಎದ್ದು ಕಾಣ್ತಿದೆ. ಲವ್, ಯಾರಾದರೂ ಚೆನ್ನಾಗಿ ಕಾಣ್ತಿದ್ಯಾ, ಬೊಂಬಟಾಗಿದೆಯಾ ಅಂತ ಕಾಂಪ್ಲಿಮೆಂಟ್ ಕೊಟ್ಟರೆ ಅವ್ರ ಮರ್ಯಾದೆಗೋಸ್ಕರ ಅದು ಥ್ಯಾಂಕ್ಸ್ ಅಂತ ಹೇಳಬೇಕು. ನೀನೇನೋ ಹಳ್ಳೆಣ್ಣೆ ಕುಡ್ದಿರೋ ಥರ ನಿಂತಿದ್ಯಾ. ಲವ್, ಕೃಷ್ಣ, ಸಾರಿ ಕಣೋ, ಸಾರಿ ಕಣೋ, ನಾನು ಏನೋ ಯೋಚನೆ ಮಾಡ್ತಾ ಕಳೆದೋಗಿದೆ ಕಣೋ. ಸಾರಿನೋ, ಸಾರಿ. ಮದುವೆ ಟೈಮಲ್ಲಿ ಏನಪ್ಪ ಅಂತ ಗಾಢವಾದ ಯೋಚನೆ, ಅದೇನು ಕಳೆದೋಗಿದೆ ಅಂತ ಹೇಳು, ನಾನು ಹುಡ್ಕೊಡ್ತೀನಿ. ಕಲ್ಯಾಣಿ ಕಣೋ. ಕಳೆದೋಗ್ಬೇಕು ಗುರುವೆ, ಇದಕ್ಕೆ ಕಳೆದೋಗ್ಬೇಕು. ತುಂಬ ಟೈಮ್ ತಗೊಂಡು 6 ಸೀರೆ ಕಲ್ಯಾಣಿ ಆ ಸೀರೆಯಲ್ಲಿ ಹೇಗೆ ಕಾಣ್ತಿರ್ತಾಳೆ ಅಂತ ಯೋಚನೆ ಮಾಡ್ತಿದ್ದೆ. ಅದನ್ನ ಯೋಚನೆ ಮಾಡ್ತಾ ಮಾಡ್ತಾ ನಾನು ಹಾಡ್ಬಿಟ್ಟು ಜೋರಾಗಿ ಕೇಳ್ತಿದ್ದೆ. ನೀನೇ ಕೇಳ್ತಿದ್ಯಾ? ಲಬ್ ಡಬ್ ಲಬ್ ಡಬ್ ಲಬ್ ಡಬ್. ಎಕ್ಸಾಕ್ಟ್ಲಿ. ನಂಗೆ ಒಳ್ಳೆ ನೋಡ್ಬೇಕು ಅನಿಸ್ತಿದೆ ಕಣ. ಲೇ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಅದಕ್ಕೆ ದೇವತೆ ದೇವತೆ ಥರ ಕಾಣಿಸ್ತಿರ್ತಾರೆ. ಹೌದಾ? ಲೋ, ನಿನ್ಗೆ ಏನೋ ಪ್ರಾಬ್ಲಮ್ಮು? ಒಳ್ಳೆ ನೋಡ್ಬೇಕು ಅನಿಸ್ತಿದೆ ಕಣೋ. ಹಾರ್ಟ್ ಬೀಟ್ ಕಣೋ, ಪ್ಲೀಸು. ಬಾಬಾ, ನಾವೊಂದು ರೂಟಲ್ಲಿ ಹೋಗ್ತಿದ್ರೆ ಸಾಹೇಬ್ರು ಬೇರೆ ರೂಟಲ್ಲೇ ಹೋಗ್ತಿದ್ದಾರೆ. ಮಗ, ನಿನಗೇನು ನೋಡ್ಬೇಕು ತಾನೆ? ಟಕ್ಕಂತ ಹೋಗಿ ಫೋಟೋ ಕ್ಲಿಕ್ ಮಾಡಿ ನಿಂಗೆ ಬಂದು ತೋರಿಸ್ತೀನಿ. ನೀನು ಫೋಟೋ ತೆಗಿತೀಯಾ? ಅದೆಲ್ಲ ತಪ್ಪು ಕಣೋ. ಲೋ, ಅಣ್ಣನ ಮದುವೆಲಿ ಒಂದಷ್ಟು ತಪ್ಪುಗಳನ್ನ ಮಾಡಬೇಕು. ಅವಾಗ ದೇವರು ಮಾಫಿ ಮಾಡಿ ಊಫಿ ಮಾಡ್ತಾನೆ. ಅವಳೇನಾದ್ರು ಕೋಪ ಮಾಡ್ಕೊಂಡ್ಬಿಟ್ರೆ? ನೀನು ರಾಮನ್ ಥರ ಬಿಲ್ಲು ಬಣ್ಣ ರೆಡಿ ಮಾಡ್ಕೊಂಡಿರಪ್ಪ. ಅದಕ್ಕೆ ಅಲ್ಲಿ ಸೀತೆ ಥರ ರೆಡಿಯಾಗಿರ್ತಾರೆ. ನಾನು ಹನುಮಂತನ ಥರ ಹೋಗಿ ಫೋಟೋ ಕ್ಲಿಕ್ ಮಾಡ್ಕೊಂಡು ಬರ್ತೀನಿ. ಅದನ್ನ ತಂದು ನಿನಗೆ ತೋರಿಸ್ತೀನಿ. ಇದು ರಾಮ ಭಕ್ತ ಹನುಮಂತ ಕೊಡ್ತಿರೋ ಮಾತು. ಬಂದ್ಯಾರೋ ಫೋಟೋ ತಗೋ ಬರ್ತಾನೆ.